ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಒಂದು ವಾರದಲ್ಲಿ ಹೆಚ್ಚು ಕಮ್ಮಿ ಎಷ್ಟಿಲ್ಲ ಅಂದರು 2 ರಿಂದ 3 ಡಿಸ್ಟಿಕ್ದವರು ಎನ್ ಎಚ್ ಎಮ್ ಅಂಡರು ಯಾವುದು ಡಿಫ್ರೆಂಟ್ ಟೈಪ್ಸ್ ಆಫ್ ಪೋಸ್ಟ್ನ ಕಾಲ್ನ ಮಾಡ್ತಾನೇ ಇದ್ದಾರೆ. ನಾನು ಅಪ್ಡೇಟ್ನ ಮಾಡ್ತಾನೆ ಬರ್ತಾಯಿದ್ದೀನಿ. ಇವತ್ತು ಕೂಡ ಒಂದು ಡಿಸ್ಟಿಕ್ಕಲ್ಲಿ ಒಂದಿಷ್ಟು ಪೋಸ್ಟ್ಗಳು ಕಾಲ್ ಆಗಿರುವಂಥದ್ದು, ಅದು ಯಾವುದು, ಎಲ್ಲಿ ಕರೆದಿದ್ದಾರೆ, ಎಷ್ಟು ಪೋಸ್ಟ್ಗಳು ಕರೆದಿದ್ದಾರೆ, ಅದು ಇವೆಲ್ಲನೂ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮ್ಗೆ ಇವತ್ತು ತಿಳಿಸ್ತಾ ಬರ್ತೀನಿ. ಓಕೆನಾ? ಓಕೆ, ಇಲ್ಲಿ ನೋಡ್ಕೋಬೋದು ಎಲ್ಲೆಲ್ಲಿ ಖಾಲಿ ಇದ್ದಾವೆ ಅಂತೇಳಿ. ಓಕೆನಾ? ಇದು ಬಂದುಬಿಟ್ಟು ಲೇಟೆಸ್ಟ್ ಯಾವುದು ನೋಟಿಫಿಕೇಷನ್ ಅಂತಲೇ ಹೇಳ್ಬೋದು. ಇದನ್ನು ಆಲ್ರೆಡಿ ನಾನು ನಿಮ್ಮ ಹತ್ರ ಒನ್ ಟೈಮ್ ನಾನು ಡಿಸ್ಕಸ್ನ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಓಕೆನಾ? ಇದರ ಬಗ್ಗೆ ಇನ್ಫಾರ್ಮೇಷನ್ ಬಗ್ಗೆ ನಾನು ನಿಮ್ಗೆ ತಿಳಿಸಿದ್ದೀನಿ ಅಂತ ಕೂಡ ಅನ್ಕೋತೀನಿ. ಇನ್ನೊಮ್ಮೆ ಕೂಡ ಹೇಳ್ತಿದ್ದೀನಿ, ಇದ್ರದ್ದು ಲಾಸ್ಟ್ ಡೇಟ್ ಏನಿದೆ ಅಂತೇಳಿ ಕೊನೆವರೆಗೂ ನೋಡಿ. ಓಕೆನಾ? 26-27ನೇ ಸಾಲಿನ ಗುತ್ತಿಗೆ ಆಧಾರದ ಮೇಲೆ ನೇರ ಸಂದರ್ಶನ ಮೂಲಕ ನೇಮಕ ಮಾಡಿಕೊಳ್ಳಲಾಗುವುದು. ಓಕೆನಾ? ಇಲ್ಲಿ ಕೆಳಗೆ ನೀಡಿರುವ ಹುದ್ದೆಗಳನ್ನು ಯಾವುದು ಗುತ್ತಿಗೆ ಆಧಾರದ ಮೇಲೆ ವಾಕಿನ್ ಇಂಟರ್ವ್ಯೂ ಮೂಲಕ ನಾವು ಭರ್ತಿನ ಮಾಡ್ಕೋತೀವಿ ಅಂತೇಳಿ ಅವರು ಈ ಒಂದು ಪ್ರಕಟಣೆಯನ್ನು ಕೊಟ್ಟಿರುವಂಥದ್ದು. ಓಕೆನಾ? ಇದು ನಿಮಗೆ ಕ್ಲಿಯರ್ ಆಗಿರುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಪಾಯಿಂಟು. ಓಕೆನಾ? ಈ ವೈದ್ಯಾಧಿಕಾರಿಗಳು ನಮಗೆ ಬೇಡ್ರಿ. ಓಕೆನಾ? ಓಕೆ, ನೆಕ್ಸ್ಟ್ ಒನ್ ಬಂದುಬಿಟ್ಟು ನಮ್ದು ಯಾವುದಪ್ಪ ಅಂದಮೇಲೆ ಲ್ಯಾಬ್ ಟೆಕ್ನಿಷಿಯನ್ಸು SSLC ಆಗಿರಬೇಕು. SSLC ಮೇಲೆ 3 ಇಯರ್ಸ್ ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಮಾಡಿರಬೇಕು, ಇಲ್ಲ PUC ಆಗಿರಬೇಕು, ಯಾವುದು 2 ಇಯರ್ಸ್ ಕೋರ್ಸ್ನ ಕಂಪ್ಲೀಟ್ ಮಾಡಿರಬೇಕು. ಆಮೇಲೆ ಇಂಟರ್ನ್ಶಿಪ್ ಕಂಪ್ಲೀಟ್ನ ಮಾಡಿರಬೇಕು. ಆಮೇಲೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕಂಪಲ್ಸರಿ ಇವ್ರ ಕಡೆ ಇರಲೇಬೇಕು. ಸರ್ಟಿಫಿಕೇಟ್ಗಿಂತ ಯಾವುದು ಕಂಪ್ಯೂಟರ್ ನಾಲೆಜ್ ಇವ್ರಿಗೆ ಇರಬೇಕು ಅಂತೇಳಿ ಈ ಒಂದು ಯಾವುದು ಸರ್ಕ್ಯುಲರ್ ಒಳಗಡೆ ಅವ್ರು ಕ್ಲಿಯರ್ ಆಗಿ ಮೆನ್ಷನ್ನ ಮಾಡಿರುವಂಥದ್ದು. ಪೋಸ್ಟ್ಗಳು ಬಂದುಬಿಟ್ಟು 2 ಇದ್ದಾವೆ. ಏಜ್ ಬಂದುಬಿಟ್ಟು ಯಾವುದು ಬಿಲೋ 45 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಯಾರಾದರೂ ಸೆಲೆಕ್ಷನ್ಸ್ ಏನಾದರೂ ಆದರೆ ಅವರಿಗೆ ಸ್ಯಾಲ್ರಿನ ಪೇಮೆಂಟ್ನ ಮಾಡ್ತಿದ್ದಾರೆ. ಅವರು 16,067. ಇದು ಯಾವುದು ಲ್ಯಾಬ್ ಟೆಕ್ನಿಷಿಯನ್ಸ್. ಓಕೆನಾ? ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಯಾವುದು ನರ್ಸಿಂಗ್ ಆಫೀಸರ್. ಓಕೆನಾ? ಇದು ಕೂಡ ಅಷ್ಟೇ BSc GNM ಆಗಿರಬೇಕು. ಆಮೇಲೆ ಇದರೊಳಗಡೆ ಡಿಫ್ರೆಂಟ್ ಕೂಡ ಬರುತ್ತೆ. ಒಬ್ಬೊಬ್ಬರು ಮಾಡಿರ್ತಾರೆ PBBSc ಅಂತೇಳಿ. ಓಕೆನಾ? PBBSc ಮಾಡಿದವರು ಕೂಡ ಇದಕ್ಕೆ ಎಲಿಜಿಬಲ್ ಬರ್ತಾರೆ. ಆಮೇಲೆ ಇವ್ರಿಗೆ ಕೂಡ ಕಂಪಲ್ಸರಿ ಏನು ಮಾಡಿರ್ಬೇಕಪ್ಪ ಅಂದಮೇಲೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಇವ್ರ ಹತ್ರ ಕೂಡ ಇರಬೇಕು. ಆಮೇಲೆ ಇವ್ರದ್ದು KNC ಯಾವುದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇರಬೇಕು. ಆಮೇಲೆ ಇವ್ರದ್ದು ಪೋಸ್ಟ್ ಬಂದುಬಿಟ್ಟು 4 ಇದ್ದಾವೆ. ಏಜ್ ಬಂದುಬಿಟ್ಟು ಬಿಲೋ 45 ಇಯರ್ಸ್ ಯಾವುದು ಏಜ್ದವರು ಇದಕ್ಕೆ ಎಲಿಜಿಬಲ್ ಇರುವಂಥದ್ದು. ಸ್ಯಾಲ್ರಿ ಬಂದುಬಿಟ್ಟು ಸೇಮ್. ಓಕೆನಾ? ನೆಕ್ಸ್ಟ್ ಲಾಸ್ಟ್ ಒನ್ ಯಾವುದಪ್ಪ ಅಂದಮೇಲೆ ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿ. ಓಕೆನಾ? ಇದಕ್ಕಿಂತ ಮುಂಚೆ ಇದನ್ನು ನಾವು ANM ಅಂತೇಳಿ ಕರಿತಿದ್ವಿ. ಓಕೆನಾ? ಇವಾಗ PHCO ಅಂತೇಳಿ ನಾವು ಇದನ್ನು ಕರಿತೀವಿ. ಇವ್ರದ್ದು ಯಾವುದು ಈ ಒಂದು ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯ ತರಬೇತಿಯನ್ನು ಕಡ್ಡಾಯವಾಗಿ ರಾಜ್ಯ ಅರೆ ವೈದ್ಯಕೀಯ ಮಂಡಳಿಯ ನೋಂದಣಿ. ಓಕೆನಾ? ಈ ಒಂದು PHCO ಏನಿದಾರಲ್ಲ ಅವರು ಕಂಪಲ್ಸರಿ ಈ ಒಂದು ಕೋರ್ಸ್ನ ಮಾಡಿರಬೇಕು. ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇರಬೇಕು, ಕಂಪ್ಯೂಟರ್ ಸರ್ಟಿಫಿಕೇಟ್ ಇರಬೇಕು. ಪೋಸ್ಟ್ ಬಂದುಬಿಟ್ಟು 1, ಇವ್ರಿಗೆ ಏಜ್ ಗ್ರೂಪ್ ಬಂದುಬಿಟ್ಟು 40, ಆಮೇಲೆ ಸ್ಯಾಲ್ರಿ ಬಂದುಬಿಟ್ಟು 15,667. ಓಕೆನಾ? ನೆಕ್ಸ್ಟ್ ಇವ್ರ ಸೂಚನೆಗಳು MBBS ಒಂದನ್ನು ಬಿಟ್ಟು. ಓಕೆನಾ? MBBS ಒಂದನ್ನು ಬಿಟ್ಟು ಇವ್ರಿಗೆ ಏನು ಕೇಳಿದಾರಪ್ಪ ಅಂದಮೇಲೆ ಪ್ರತಿಯೊಂದು ಪೋಸ್ಟ್ದವರು ಯಾವುದು ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ನ ಯಾವುದು ತರಲೇಬೇಕು, ಅದಕ್ಕೆ ಅಟ್ಯಾಚ್ನ ಮಾಡಬೇಕು ಅಂತ ಅವರು ಹೇಳಿರುವಂಥದ್ದು. ಪ್ರತಿ ಸೋಮವಾರ 11 ಗಂಟೆಗೆ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿ. ಓಕೆನಾ? ಇಲ್ಲಿ ನೋಂದಾಯಿತ ಅಭ್ಯರ್ಥಿಗಳನ್ನು ಗುತ್ತಿಗೆ ಆಧಾರದ ನೇಮಕಾತಿಗೆ ನೇರ ಸಂದರ್ಶನಕ್ಕೆ ಹಾಜರಾಗಲು ತಮ್ಮ ಬಯೋಡಾಟಾ ಮತ್ತು ಮೂಲ ಅಂಕಪಟ್ಟಿ ದಾಖಲೆಗಳನ್ನು ಮತ್ತು ಇತರೆ ದಾಖಲೆಗಳ ಜೆರಾಕ್ಸ್ ಪ್ರತಿಗಳೊಂದಿಗೆ ನೇರ ಸಂದರ್ಶನಕ್ಕೆ ಹಾಜರಾಗಲು ಸೂಚಿಸಿದೆ. ಓಕೆನಾ? ಪ್ರತಿ ಸೋಮವಾರ ಈ ಒಂದು ಡಿಸ್ಟಿಕ್ದವ್ರು ಏನು ಮಾಡ್ತಿದ್ದಾರೆ ಅಂದಮೇಲೆ ಇದಕ್ಕೆ ಎಲಿಜಿಬಲ್ ಇರುವಂಥ ಕ್ಯಾಂಡಿಡೇಟ್ಸ್ಗೆ. ಓಕೆನಾ? ಪ್ರತಿ ಸೋಮವಾರ ಅವ್ರು ಏನು ಮಾಡ್ತಿದ್ದಾರಪ್ಪ ಅಂದಮೇಲೆ ಎಷ್ಟು ಅಪ್ಲಿಕೇಶನ್ಸ್ ಬರ್ತೋ ಅಷ್ಟನ್ನು ಅವರು ಕಲೆಕ್ಟ್ನ ಮಾಡಿಕೊಂಡು ಬಯೋಡೇಟಾನ ತೊಗೊಂಡು ಅವ್ರು ಏನು ಮಾಡ್ತಿದ್ದಾರಪ್ಪ ಅಂದಮೇಲೆ ಅಪ್ಲಿಕೇಶನ್ಸ್ನ ತೊಗೋತಾ ಬರ್ತಿರುವಂಥದ್ದು.
ರೋಸ್ಟರ್ ಮೆರಿಟ್ ಕಮ್ ಆಧಾರದ ಮೇಲೆ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. ಓಕೆನಾ. ಓಕೆ, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ. ಹುದ್ದೆಗಳಿಗೆ ಸೂಚಿಸಿದ ವಿದ್ಯಾರ್ಹತೆ ಇಲ್ಲದಿರುವುದು ಹಾಗೂ ಫಲಿತಾಂಶಕ್ಕೆ ಕಾಯುತ್ತಿರುವ ಅಭ್ಯರ್ಥಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಓಕೆನಾ. ಅದಕ್ಕೆ ರಿಲೇಟೆಡ್ ಎಜುಕೇಷನ್ಸ್ ಕ್ವಾಲಿಫಿಕೇಷನ್ಸ್ ಇರಲಾರ್ದವ್ರು ಇದಕ್ಕೆ ಎಲಿಜಿಬಲ್ ಬರೋದಿಲ್ಲ. ಆಮೇಲೆ ನಾನು 3rd ಇಯರ್ ಪಾಸ್ ಆಗಿದ್ದೀನಿ, ಇಲ್ಲಪ್ಪ ಅಂದಮೇಲೆ ವೇಟಿಂಗ್ ಮಾಡ್ತಿದ್ದೀನಿ. ಓಕೆನಾ. ಮೊನ್ನೆ ನಂದು ಎಕ್ಸಾಮ್ ಆಗಿದೆ, ಇಲ್ಲಪ್ಪ ಅಂದಮೇಲೆ ನಾನು ಯಾವುದೋ ಪ್ರೊವಿಷ್ನಲ್ ಸರ್ಟಿಫಿಕೇಟ್ನ ನಾನು ಸಬ್ಮಿಟ್ನ ಮಾಡ್ತೀನಿ ಅಂದಮೇಲೆ ಇದು ಯಾವುದೇ ಕಾರಣಕ್ಕೂ ಇಂಥ ಒಂದು ಸ್ಟೂಡೆಂಟ್ಸಿಗೆ ಇದು ಯಾವುದು ನಾವು ಕನ್ಸಿಡರ್ನ ಮಾಡೋದಿಲ್ಲ ಅಂತ ಇದರೊಳಗಡೆ ಅವರು ಕ್ಲಿಯರಾಗಿ ಹೇಳ್ತಿರುವಂಥದ್ದು. ಓಕೆನಾ. ಮತ್ತು ನಿಮಗೆ ಏನಾದರೂ ಮೋರ್ ಇನ್ಫಾರ್ಮೇಷನ್ಸ್ ಏನಾದರೂ ಬೇಕಾಗಿದ್ದರೆ ಈ ಒಂದು PDF ನಂದು ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ, ಹೋಗಿ ಡೌನ್ಲೋಡ್ನ ಮಾಡಿಕೊಂಡು ಕ್ಲಿಯರಾಗಿ ಈ ಒಂದು ಯಾವುದಪ್ಪ ಅಂದಮೇಲೆ ನೋಟಿಫಿಕೇಷನ್ಸ್ನ ಕ್ಲಿಯರಾಗಿ ಓದ್ಕೊಂಡು ನೀವು ಅಪ್ಲಿಕೇಶನ್ಸ್ನ ಹಾಕಿ. ಓಕೆನಾ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತು ಬೇರೆ ಡಿಸ್ಟಿಕಲ್ಲಿ ಯಾವುದಾದ್ರೂ ಕಾಲ್ ಆದರೆ ಇಮಿಡಿಯೇಟಾಗಿ ನನಗೆ ತಿಳಿಸ್ತಾ ಬರ್ತೀನಿ. ಒಂದಿಷ್ಟು ಜನ ಕೇಳ್ತಾ ಬರ್ತಿದ್ದೀರಿ, ಸರ್ ಆ ಡಿಸ್ಟಿಕಲ್ಲಿ ಕರೆದಿಲ್ವಾ, ಈ ಡಿಸ್ಟಿಕಲ್ಲಿ ಯಾವಾಗ ಕರೀತಾರೆ ಅಂತೇಳಿ. ನಾ ಡಿಸ್ಟಿಕ್ ಮೆನ್ಷನ್ ಮಾಡೋದಿಲ್ಲ. ಐ ಹೋಪ್ ನಿಮಗೆ ಇದು ಕ್ಲಿಯರ್ ಆಗುತ್ತೆ ಅಂತ ಅನ್ಕೋತೀನಿ. ಈ ಒಂದು ಡಿಸ್ಟಿಕಲ್ಲಿ ಎಲ್ಲೆಲ್ಲಿ ವೇಕೆಂಟ್ ಇದ್ದಾವೋ ಎಲ್ಲನೂ ಕಂಪ್ಲೀಟಾಗಿ ತುಂಬಿಕೊಳ್ಳೇಬೇಕು ಅಂತೇಳಿ ಇದು ಒಂದು ಗೌರ್ಮೆಂಟ್ ಆರ್ಡರ್ ಇರುವಂಥದ್ದು. ಓಕೆನಾ. ಆದಷ್ಟು ಬೇಗ ಅಲ್ಲಿರುವಂಥ DH ಆಫೀಸರ್ಸು ಸರ್ಕ್ಯುಲರ್ನ ಅಲ್ಲಿರುವಂಥ ವೇಕೆಂಟ್ ಲೀಸ್ಟ್ನ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅತಿ ಶೀಘ್ರದಲ್ಲಿನೇ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಪೋಸ್ಟ್ನ ಯಾವುದನ್ನು ತುಂಬ್ಕೋರಿ ಅಂತೇಳಿ ಒಂದು ಆದಷ್ಟು ಬೇಗ ನೋಟಿಫಿಕೇಷನ್ಸ್ನ ರಿಲೀಸ್ನ ಮಾಡೋ ಚಾನ್ಸಸ್ ಇರುವಂಥದ್ದು. ಓಕೆನಾ. ಬಿ ಪೇಷನ್ಸ್. ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ ಫ್ರೆಂಡ್ಸ್. ಎಲ್ಲ ಡಿಸ್ಟಿಕ್ದವರು ಕಾಲ್ನ ಮಾಡೇ ಮಾಡ್ತಾರೆ. ನಿಮ್ಮದು ಕೂಡ 100% ಜಾಬ್ ಆಗೇ ಆಗುತ್ತೆ. ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್. ಕೀಪ್ ವಾಚಿಂಗ್ ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್.